ನಮಸ್ಕಾರ ಸ್ನೇಹಿತರೆ, ಸ್ವಯಂ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧದ ಮೇಲಿನ ಜುಲೈ 25ರ ಕೋರ್ಟ್ನ ವಾದಗಳು ಏನಾಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ಇದೀಗ ಆಗಸ್ಟ್ 5ನೇ ತಾರೀಕು ಕೋರ್ಟ್ನಲ್ಲಿ ನಡೆದಂತಹ ವಾದಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಬೈಕ್ ಟ್ಯಾಕ್ಸಿ ನಿಷೇಧದ ಮೇಲಿನ ಮುಂದಿನ ವಾದಗಳಿಗಾಗಿ ಕೋರ್ಟ್ ಕೊಟ್ಟಿರುವಂತಹ ವಾಯ್ದೆಯ ದಿನಾಂಕವನ್ನು ತಿಳಿಸ್ತೀನಿ. ಆಗಸ್ಟ್ 11, 2025 ಅಂದರೆ ಇದೇ ಸೋಮವಾರ ಕೋರ್ಟ್ನಲ್ಲಿ ಮತ್ತೊಮ್ಮೆ ಬೈಕ್ ಟ್ಯಾಕ್ಸಿ ನಿಷೇಧದ ಮೇಲಿನ ವಾದಗಳು ಮುಂದುವರಿಯುತ್ತಾ ಹೋಗುತ್ತೆ. ಆದರೆ ಇದೀಗ ಆಗಸ್ಟ್ 5ನೇ ತಾರೀಕು ಕೋರ್ಟ್ನಲ್ಲಿ ನಡೆದಂತಹ ವಾದ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಕೋರ್ಟ್ನಲ್ಲಿ ಅತಿ ಹೆಚ್ಚಾಗಿ ಏನು ನಡೀತಾ ಹೋಗ್ತಾ ಇಲ್ಲ. ಅದೇ ಬೈಕ್ ಟ್ಯಾಕ್ಸಿ ಕಂಪನಿಗಳ ವಕೀಲರೇನಿದ್ದಾರೆ ಅವರೇ ವಾದನ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಕೋರ್ಟ್ ಅದನ್ನೇ ಪರಿಶೀಲಿಸ್ತಾ ಇದೆ. ಅದರಲ್ಲಿ ಈಗ ಆಗಸ್ಟ್ 5ನೇ ತಾರೀಕು ಏನಿತ್ತು ಅದರಲ್ಲಿ ಒಂದು 2-3 ಹೊಸ ಅಂಶಗಳನ್ನ ಕೋರ್ಟ್ನ ಮುಂಭಾಗಕ್ಕೆ ತಂದಿದ್ದಾರೆ. ಏನಪ್ಪ ಅಂತ ಹೇಳಿದರೆ, ಬೈಕ್ ಟ್ಯಾಕ್ಸಿ ಕಂಪನಿಗಳು ಈ ನಿಷೇಧವು ಸಂವಿಧಾನ 19(1)G ವಿಧಿಯ ಅಡಿಯಲ್ಲಿ ವ್ಯಾಪಾರ ಮಾಡುವ ಮತ್ತು ವ್ಯವಹಾರ ನಡೆಸುವ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುತ್ತೆ ಅನ್ನುವ ಒಂದು ಅಂಶವನ್ನು ತೋರಿಸಿದ್ದಾರೆ. ಅದರ ಜೊತೆಗೆ ಕಾರ್ಯನಿರ್ವಹಿತ ನೀತಿಯ ಮೂಲಕ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸುವ ಅಧಿಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೆಯೇ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ದಾರೆ. ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಬೈಕ್ ಟ್ಯಾಕ್ಸಿ ಮೇಲೆ ನಿಷೇಧ ಹೇರಿದೆ, ಆ ರೀತಿಯಲ್ಲಿ ನಿಷೇಧ ಹೇರುವ ಅಧಿಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದರ ಜೊತೆಗೆ ಮೋಟಾರು ವಾಹನ ಕಾಯ್ದೆಯಡಿ ನಿರ್ದಿಷ್ಟ ನಿಯಮಗಳು ಮತ್ತು ನಿಬಂಧನೆಗಳು ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಈಗೇನು ಹೊಸ ನಿಯಮಗಳು ಬೇಕು, ಮಾರ್ಗಸೂಚಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಕೇಳ್ಕೊಂಡಿದ್ದಾರೆ. ಅಂದರೆ ಅದು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಪ್ರಶ್ನೆನ ಕೋರ್ಟ್ ಮುಂದಕ್ಕೆ ಇಟ್ಟಿದ್ದಾರೆ. ಇದರ ಜೊತೆಗೆ ಪ್ರಯಾಣಿಕರ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳೇನಿದೆ, ಅಂದರೆ ಇದೀಗ ಏನು ಕೊನೆಯ ಮೈಲಿ ಸಂಪರ್ಕಕ್ಕಾಗಿ ಬೈಕ್ ಟ್ಯಾಕ್ಸಿ ತುಂಬ ಉಪಯುಕ್ತವಾಗಿತ್ತು, ಅದೀಗ ಏನು ತೊಂದರೆಗೀಡಾಗಿದ್ದಾರೆ, ಕೊನೆಯ ಮೈಲಿ ಪ್ರಯಾಣಿಕರೇನಿದ್ದಾರೆ ಅವರೆಲ್ಲ ಏನು ತೊಂದರೆಗೀಡಾಗಿದ್ದಾರೆ ಅದ್ರ ಬಗ್ಗೆನೂ ಕೂಡ ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಇತರ ರಾಜ್ಯಗಳು ಅಂದರೆ ಈಗ ಕೇಂದ್ರ ಸರ್ಕಾರ ಏನು ಜುಲೈ 1ರಿಂದ ಹೊಸ ಮಾರ್ಗಸೂಚಿಯನ್ನು ತಗೊಬಂತು, ಅಂದರೆ MEGA 2025 ಏನು ಜಾರಿಗೆ ತಗೊಬಂದಿದ್ದಾರೆ, ಅದರ ಪ್ರಕಾರ ಈಗ ಕೆಲವೊಂದು ರಾಜ್ಯಗಳಲ್ಲಿ ಏನು ಕೆಲವೊಂದು ನಿಬಂಧನೆಗಳನ್ನ ಹೊಸದಾಗಿ ರೂಪಿಸಿ ಅಥವಾ ಹೊಸ ನಿಯಮಗಳನ್ನ ಹೊಸ ರೀತಿದು ಏನು ಮಾರ್ಗಸೂಚಿಗಳನ್ನೆಲ್ಲ ಜಾರಿಗೆ ತಂದು ಏನು ಬೈಕ್ ಟ್ಯಾಕ್ಸಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಮಾಡಿಕೊಂಡು ಹೋಗ್ತಾ ಇಲ್ಲ. ಯಾಕೆ ಬೇರೆ ರಾಜ್ಯದಲ್ಲೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಎದುರಿಗಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಇನ್ನು ಮುಂದೆ ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಾಗತ್ತೆ. ಆದರೆ ಇದರಲ್ಲಿ ಒಂದು ಖುಷಿ ಪಡಬೇಕಾಗಿರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಮತ್ತೊಂದು ಅಂಶನ ಕೇಳ್ತಾರೆ. ಏನಂತ ಹೇಳಿದರೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಅದೇನೇ ನಿಯಮಗಳನ್ನ ಮತ್ತು ಹೊಸ ಮಾರ್ಗಸೂಚಿಗಳನ್ನ ರೂಪಿಸಿ ಕೊಡಬೇಕಾಗತ್ತೆ ಅಂತ ಕೋರ್ಟಿಗೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ಕೇಳಿದಾಗ ಕೋರ್ಟ್ ಕೂಡ ಒಪ್ಕೊಂಡಿದೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರನೇ ಇದಕ್ಕೆ ಹೊಸ ಏನು ಮಾರ್ಗಸೂಚಿಗಳಾಗಿರ್ಬೋದು ಅಥವಾ ಹೊಸ ನಿಯಮಗಳಾಗಿರ್ಬೋದು ಅದು ಕರ್ನಾಟಕ ರಾಜ್ಯ ಸರ್ಕಾರನೇ ಮಾಡಿ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈಗ ಕೋರ್ಟ್ ಕೂಡ ಒಪ್ಕೊಂಡಿದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಕೋರ್ಟ್ ಕೂಡ ಆದಷ್ಟು ಬೈಕ್ ಟ್ಯಾಕ್ಸಿ ಬೆಂಬಲವಾಗಿ ಆಗ್ತಾ ಇದೆ ಅಂತ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡು ವೆಯ್ಟ್ ಮಾಡ್ಬೋದು. ಆದರೆ 100% ಆಗುತ್ತಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಪ್ರಶ್ನೆ ಏನಂತ ಅಂದರೆ, ಈಗ ಕೋರ್ಟ್ ಕೂಡ ಕರ್ನಾಟಕ ರಾಜ್ಯ ಸರ್ಕಾರನೇ ರೂಲ್ಸ್ ಎಲ್ಲ ಮಾಡಬೇಕು ಅಂತ ಒಪ್ಕೊಂಡಿರುವಾಗ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದೊಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಇದಿಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.